ಸ್ನೇಹಿತರೆ, ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಮ್ಮಲ್ಲಿ ಒಂದು ನಾಣ್ಣುಡಿ ಇದೆ, ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ. ಇದನ್ನ ನಮ್ಮ ಹಿರಿಯರು ಪಾಕಿಸ್ತಾನದಂತಹ ದೇಶವನ್ನೇ ನೋಡಿ ಮಾಡಿರ್ಬೋದು ನನ್ನ ಅಭಿಪ್ರಾಯ. ಯಾಕೆ ಅಂತ ಕೇಳಿದ್ರೆ, ಅಲ್ಲಿನ ಜನಕ್ಕೆ 3 ಹೊತ್ತು ತಿನ್ನಕ್ಕೆ ಸರಿಯಾಗಿ ಅನ್ನ ಸಿಗ್ತಿಲ್ಲ. ಆದರೆ ಅಲ್ಲಿನ ಸೇನೆಗೆ, ಅಲ್ಲಿನ ಐಎಸ್ಐಗೆ, ಅಲ್ಲಿನ ಸರ್ಕಾರಕ್ಕೆ ಭಾರತದ ವಿರುದ್ಧ ಉಗ್ರರಿಗೆ ತರಬೇತಿ ಕೊಡುವಷ್ಟು ಸಂಪತ್ತು ಇದೆ. ಭಾರತದ ವಿರುದ್ಧ ಬಳಸೋಕೆ ಸಾಕಷ್ಟು ಆಯುಧಗಳಿವೆ. ಆದರೆ ಅವು ಯಾವುದು ಭಾರತವನ್ನ ಟಚ್ ಮಾಡಕ್ಕಾಗಲ್ಲ. ಕಳೆದ ರಾತ್ರಿ ಅಂದ್ರೆ ಜನವರಿ 11ರಂದು ಆಗಿದ್ದೇನು ಕೇಳಿದ್ರೆ, ಪಿಒಕೆ ಭಾಗದಿಂದ ಭಾರತದ ಜಮ್ಮು ಕಾಶ್ಮೀರ ಭಾಗಕ್ಕೆ ಇದ್ದಕ್ಕಿದ್ದಂತೆ ಡ್ರೋನ್ಗಳು ಬರೋಡಕ್ಕೆ ಶುರುವಾದವು. ಒಂದೆರಡು ಸಂಖ್ಯೆಯಲ್ಲ, ಅನೇಕ ಸಂಖ್ಯೆಯಲ್ಲಿ ಡ್ರೋನ್ಗಳನ್ನ ಭಾರತದ ಕಡೆಗೆ ಕಳುಹಿಸಲಾಯಿತು. ತಕ್ಷಣ ಭಾರತೀಯ ಸೇನೆ ಎಚ್ಚೆತ್ತುಕೊಂಡಿತು. ಹೆವಿ ಮಿಷಿನ್ ಹಾಗೂ ಆಂಟಿ ಡ್ರೋನ್ ಮಿಷಿನ್ ಗನ್ಗಳನ್ನ ಬಳಸಿ ಆ ಎಲ್ಲ ಡ್ರೋನ್ಗಳನ್ನ ಹೊಡೆದು ಹಾಕುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿತು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಎಲ್ಒಸಿ ಇದೆಯಲ್ಲ, ಈ ಎಲ್ಒಸಿಯಲ್ಲಿ ಡ್ರೋನ್ಗಳು ಬರುವಂತಹ ವಿಚಾರ ಹೊಸತೇನಲ್ಲ. ಪಾಕಿಸ್ತಾನದವರು ಇಂತಹ ಕೆಲಸವನ್ನ ಅನೇಕ ಬಾರಿ ಮಾಡ್ತಾ ಇರ್ತಾರೆ. ಆದರೆ ಅದೆಲ್ಲವುದೂ ಕೂಡ 1-2 ಸಂಖ್ಯೆಯಲ್ಲಿರುತ್ತೆ. ನಿನ್ನೆ ರಾತ್ರಿ ಆಗಿದ್ದೇನು ಕೇಳಿದ್ರೆ, ಏಕಾಏಕಿಯಾಗಿ ಅನೇಕ ಡ್ರೋನ್ಗಳನ್ನ ಅವರು ಭಾರತದ ಕಡೆಗೆ ಕಳುಹಿಸಿದ್ರು. ಹೀಗಾಗಿ ಭಾರತೀಯ ಸೇನೆ ಕ್ಷಣ ಮಾತ್ರದಲ್ಲಿ ಅಲರ್ಟ್ ಆಗಿ ಆಪರೇಷನ್ಗೆ ಇಳಿಯುತ್ತೆ. ಯಾಕೋಸ್ಕರವಾಗಿ ಪಾಕಿಸ್ತಾನ ಈ ರೀತಿಯ ಡ್ರೋನ್ಗಳನ್ನ ಕಳುಹಿಸುತ್ತೆ? ಯಾರು ಕಳುಹಿಸ್ತಾರೆ? ಪಾಕಿಸ್ತಾನದ ಸೇನೆ ಕಳುಹಿಸುತ್ತಾ, ಐಎಸ್ಐ ಕಳುಹಿಸುತ್ತಾ, ಅಥವಾ ಉಗ್ರ ಸಂಘಟನೆಗಳು ಈ ರೀತಿಯ ಡ್ರೋನ್ಗಳನ್ನ ಆರಿಸಿಬಿಡ್ತಾವಾ? ಇದನ್ನ ಕೇಳಿದ್ರೆ ಭಾರತವನ್ನ ಕೆಣಕೋದು ಅಂದ್ರೆ ಅವರಿಗೆ ತುಂಬಾ ಇಷ್ಟ. ಇನ್ನೇನು ಗಣರಾಜ್ಯೋತ್ಸವಕ್ಕೆ ಇನ್ನೊಂದು 2 ವಾರ ಬಾಕಿ ಇರುವಾಗಲೇ ಪಾಕಿಸ್ತಾನ ಇಂತಹ ದುಸ್ಸಾಹಸಕ್ಕೆ ಕೈ ಹಾಕಿದೆ. ಗಣರಾಜ್ಯೋತ್ಸವಕ್ಕೂ ಮುನ್ನ ಪಾಕಿಸ್ತಾನ ಭಾರತದ ಗಡಿಗಳ ಬಳಿ ಡ್ರೋನ್ ಚಟುವಟಿಕೆಯನ್ನ ಹೆಚ್ಚು ಮಾಡ್ತಾ ಇದೆ. ಸೇನೆ ಹಾಗೂ ಭದ್ರತಾ ಪಡೆಗಳು ತೀವ್ರ ಕಟ್ಟೆಚ್ಚರ ವಹಿಸಿವೆ. ಜಮ್ಮು ಕಾಶ್ಮೀರದಾದ್ಯಂತ ಭಾರತೀಯ ಸೇನೆ ಕಂಪ್ಲೀಟ್ ಆಗಿ ಪೆಟ್ರೋಲಿಂಗ್ ಅನ್ನ ನಡೆಸ್ತಾ ಇದೆ. ಆಪರೇಷನ್ ಸಿಂಧೂರ ನಂತರ ಪಾಕಿಸ್ತಾನಿ ಡ್ರೋನ್ ಒಳನುಸುಳುವಿಕೆ ಗಣನೀಯವಾಗಿ ಕಡಿಮೆಯಾಗಿದೆ. ಜನವರಿ 11, 2026ರಂದು ಒಂದೇ ದಿನಕ್ಕೆ ಕನಿಷ್ಠ 5 ಡ್ರೋನ್ ಒಳನುಸುಳುವಿಕೆ ವರದಿಯಾಗಿದೆ. ಇದು ಭದ್ರತಾ ಸಂಸ್ಥೆಗಳನ್ನ ಮತ್ತೆ ಜಾಗರೂಕರನ್ನಾಗಿ ಮಾಡ್ತಾ ಇದೆ. ಭಾರತದ ಗಡಿ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಭಯೋತ್ಪಾದಕ ಗುಂಪುಗಳಿಗೆ ಸಹಾಯ ಮಾಡಲು ಪಾಕಿಸ್ತಾನ ಡ್ರೋನ್ಗಳನ್ನ, ಶಸ್ತ್ರಾಸ್ತ್ರಗಳನ್ನ ಮತ್ತು ಮಾದಕ ವಸ್ತುಗಳನ್ನ ಕಳ್ಳಸಾಗಣಿಸಲು ಬಳಸುತ್ತಿವೆ ಎಂದು ಭಾರತೀಯ ಭದ್ರತಾ ಸಂಸ್ಥೆಗಳು ಆರೋಪಿಸ್ತಾ ಇವೆ. ಈ ಹೊಸ ಘಟನೆಗಳ ನಂತರ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟ್ರೀಯ ಒಂದಷ್ಟು ಗಡಿಯಲ್ಲಿ ಭದ್ರತೆಯನ್ನ ಮತ್ತಷ್ಟು ಬಲಪಡಿಸಿದ್ದೀವಿ ಎಂದು ಭಾರತೀಯ ಸೇನೆ ಹೇಳಿದೆ. ಭದ್ರತಾ ಸಂಸ್ಥೆಗಳ ಪ್ರಕಾರ ಅಂತಾರಾಷ್ಟ್ರೀಯ ಗಡಿ ಮತ್ತು ಎಲ್ಒಸಿಯ ವಿವಿಧ ಪ್ರದೇಶಗಳಲ್ಲಿ ಒಟ್ಟು 5 ಡ್ರೋನ್ಗಳು ಪತ್ತೆಯಾಗಿವೆ. ಪೂಂಚ್, ನೌಶೇರಾ, ಧರ್ಮಶಾಲಾ, ರಾಮಗಢ ಮತ್ತು ಪರಾಕ್ ಪ್ರದೇಶಗಳಲ್ಲಿ ಡ್ರೋನ್ ಕಾಣಿಸಿಕೊಂಡ ಬಗ್ಗೆ ವರದಿಯಾಗಿದೆ. ರಾಜೌರಿ ಜಿಲ್ಲೆಯ ನೌಶೇರಾ ಸೆಕ್ಟರಿನ ನಿಯಂತ್ರಣ ರೇಖೆಯ ಬಳಿ ಪಾಕಿಸ್ತಾನಿ ಡ್ರೋನ್ ಪತ್ತೆಯಾಗಿದೆ. ಭಾರತೀಯ ಸೇನೆ ತಕ್ಷಣ ಪ್ರತಿಕ್ರಿಯಿಸಿ ಅದರ ಮೇಲೆ ಗುಂಡು ಹಾರಿಸಿದೆ. ಎಲ್ಲಾ ಡ್ರೋನ್ಗಳು ಪಾಕಿಸ್ತಾನದಿಂದ ಬಂದು ಕೆಲವು ನಿಮಿಷಗಳ ಕಾಲ ಭಾರತದ ಭೂಪ್ರದೇಶದ ಮೇಲೆ ಸುಳಿಯಾಡಿದ ನಂತರ ಹಿಂತಿರುಗಿದೆ ಎಂದು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಶುಕ್ರವಾರ ರಾತ್ರಿ ಸಾಂಬಾ ಜಿಲ್ಲೆಯ ಅಂತಾರಾಷ್ಟ್ರೀಯ ಗಡಿಯ ಬಳಿಯಿರುವ ಘಗ್ವಾಲಿನ ಪಲೋರಾ ಗ್ರಾಮದಲ್ಲಿ ಪಾಕಿಸ್ತಾನದಿಂದ ಡ್ರೋನ್ ಮೂಲಕ ಬೀಳಿಸಲಾದ ಶಸ್ತ್ರಾಸ್ತ್ರಗಳನ್ನ ಭದ್ರತಾ ಪಡೆಗಳು ವಶಪಡಿಸಿಕೊಂಡಿವೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ಭಾರತೀಯ ಸೇನೆ ಈಗಾಗಲೇ ತನಿಖೆಯನ್ನ ಆರಂಭಿಸಿವೆ. ಯಾಕೋಸ್ಕರವಾಗಿ ಆ ಡ್ರೋನ್ಗಳು ಭಾರತದ ಗಡಿ ಪ್ರವೇಶಿಸಿದ್ವು? ಸರ್ವಿಲೆನ್ಸ್ಗೋಸ್ಕರವಾಗಿ ಬಂದಿತ್ತಾ, ಅಥವಾ ಡ್ರಗ್ಸ್ ಅನ್ನ ಸಪ್ಲೈ ಮಾಡುವ ಉದ್ದೇಶದಿಂದ ಅದನ್ನ ಭಾರತಕ್ಕೆ ಕಳುಹಿಸಲಾಗಿತ್ತಾ, ಅಥವಾ ಅದರಲ್ಲಿ ಕಮ್ಯುನಿಕೇಷನ್ ಡಿವೈಸ್ಗಳನ್ನ ಭಾರತದಲ್ಲಿರುವಂತಹ ಉಗ್ರರಿಗೆ ಸಪ್ಲೈ ಮಾಡುವಂತಹ ಉದ್ದೇಶದಿಂದ ಈ ಡ್ರೋನ್ಗಳನ್ನ ಕಳುಹಿಸಲಾಗಿತ್ತಾ, ಅಥವಾ ಅದರಲ್ಲಿ ವೆಪನ್ಗಳನ್ನ ಇಟ್ಟು ಭಾರತದೊಳಗೆ ಕಳುಹಿಸಲಾಗಿತ್ತಾ? ಅಂದ್ರೆ ಭಾರತದೊಳಗೆ ಆಕ್ಟಿವ್ ಆಗಿರುವಂತಹ ಉಗ್ರರಿಗೆ ವೆಪನ್ಗಳನ್ನ ಪೂರೈಸುವುದಕ್ಕೋಸ್ಕರವಾಗಿ ಈ ಡ್ರೋನ್ಗಳನ್ನ ಕಳುಹಿಸಲಾಗಿತ್ತಾ? ಇದೆಲ್ಲದರ ಬಗ್ಗೆ ಒಂದು ಡೀಟೇಲ್ ಆಗಿ ತನಿಖೆಯಾಗುತ್ತೆ. ಇವತ್ತು ಭಾರತೀಯ ಭದ್ರತಾ ಪಡೆಗಳಿಗೆ ಇದೊಂದು ಬಿಗ್ ಚಾಲೆಂಜ್. ಯಾಕೆ ಅಂತಂದ್ರೆ ಸ್ನೇಹಿತರೆ, ಉಗ್ರರ ದಾಳಿ ಈಗ ಬಹುತೇಕ ಬದಲಾಗಿದೆ. ಅವರು ಸುಮ್ಮನೆ ಅಲ್ಲಿ ಇಲ್ಲಿ ಬಾಂಬ್ ಇಟ್ಟು ಅಮಾಯಕ ಜೀವಗಳನ್ನ ತೆಗಿತಿದ್ರು. ಈ ಹಿಂದೆ ಏನಾಗ್ತಾ ಇತ್ತು ಗೊತ್ತಾ? ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗೆ ಪಕ್ಕಾ ಮಾಹಿತಿ ಸಿಗ್ತಾ ಇತ್ತು. ಟೆರರ್ ಮಾಡ್ಯೂಲ್ಗಳು ಇಷ್ಟೆಲ್ಲ ಅಡ್ವಾನ್ಸ್ ಆಗಿ ಕೆಲಸ ಮಾಡ್ತಾ ಇರಲಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಸಿಕ್ಕಿ ಬೀಳ್ತಾ ಇದ್ರು. ಆದ್ರೆ ಇವತ್ತು ಈ ಉಗ್ರಗಾಮಿಗಳಿಗೆ ಪಾಕಿಸ್ತಾನ ಯಾವ ಮಟ್ಟಿನ ಹೆಲ್ಪ್ ಮಾಡ್ತಾ ಇದೆ?
ಉಗ್ರರಿಗೆ ಎಷ್ಟರ ಮಟ್ಟಿಗೆ ಅಡ್ವಾನ್ಸ್ ಟೆಕ್ನಾಲಜಿಯನ್ನ ಕೊಡ್ತಾ ಇದೆ. ಸ್ನೇಹಿತರೆ, ಈ ವಿಷಯದಲ್ಲಿ ಐಎಸ್ಐ ಇದೆ ಅನ್ನೋದು ಗೌಪ್ಯ ವಿಷಯ ಏನಲ್ಲ. ಪಾಕಿಸ್ತಾನದ ಐಎಸ್ಐ ಇಂತಹ ಕಿತಾಪತಿಗಳನ್ನ ಅವಾಗವಾಗ ಮಾಡ್ತಾ ಇರುತ್ತೆ. ಡ್ರೋನ್ ಅನ್ನ ಅವರು ಕಳುಹಿಸ್ತಾರೆ, ಹ್ಯೂಮನ್ ಬಾಂಬ್ ಅನ್ನ ನುಗ್ಗಿಸ್ತಾರೆ. ಅದೆಲ್ಲ ಗೊತ್ತಿರೋ ವಿಷಯವೇ. ಆದ್ರೆ ಅವರಿಗೆ ಇಲ್ಲಿ ಸಹಾಯ ಮಾಡ್ತಾರಲ್ಲ, ಅಂದ್ರೆ ದೇಶದ ಅನ್ನ ತಿಂದು ಶತ್ರು ದೇಶದ ಮಾತನ್ನ ಕೇಳಿ ತನ್ನ ದೇಶದ ವಿರುದ್ಧ ಕೆಲಸ ಮಾಡ್ತಾರಲ್ಲ, ಅವರಿಗೇನ್ ಹೇಯೋದು? ಭಾರತದ ಜಮ್ಮು ಕಾಶ್ಮೀರದ ಭಾಗದಲ್ಲಿ ಇರೋ ಯುವಕರ ತಲೆಗೆ ಮತಾಂಧತೆಯನ್ನ ತುಂಬಿ ಅವರಿಗೆ ನೀವು ಭಾರತದ ವಿರುದ್ಧ ಕೆಲಸ ಮಾಡಿದ್ರೆ ಜನ್ನತ್ತಲ್ಲಿ 62 ಅಕ್ಷತಾ ಕನ್ಯೆಯರು ಸಿಗ್ತಾರೆ ಅಂತ ತಲೆ ಕೆಡಿಸಿ ಅವರನ್ನ ಉಗ್ರರಾಗಿ ತಯಾರು ಮಾಡಲಾಗುತ್ತೆ. ಪಾಕ್ನ ಐಎಸ್ಐ ಕಣ್ಣು ಬೆಳೀತಿರೋ ಅಪ್ರಾಪ್ತ ಮಕ್ಕಳ ಮೇಲೂ ಬಿದ್ದಿದೆ. ಅವರನ್ನು ಮರಳು ಮಾಡಿ ಪಾಕಿಸ್ತಾನಕ್ಕೆ ಗೂಢಾಚಾರಿಕೆ ಮಾಡುವಂತೆ ಬೆಂಬಲಿಸುತ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ಪಂಜಾಬ್ನಲ್ಲೂ ಪಾಕಿಸ್ತಾನದ ಗೂಢಾಚಾರಿಕೆ ಸಂಸ್ಥೆ ಐಎಸ್ಐಗಾಗಿ ಗೂಢಾಚಾರಿಕೆ ಮಾಡುತ್ತಿದ್ದ ಎಂಬ ಕಾರಣಕ್ಕೆ 15 ವರ್ಷದ ಬಾಲಕನೊಬ್ಬನನ್ನು ಅರೆಸ್ಟ್ ಮಾಡಿದ್ದಾರೆ. ಯಾವಾಗ ಪಹಲ್ಗಾಮ್ ಮೇಲೆ ದಾಳಿ ಮಾಡಿ ಅಮಾಯಕ ಪ್ರವಾಸಿಗರನ್ನು ಬಲಿ ಪಡೆದ್ರೋ ಅಂದಿನಿಂದ ಭಾರತ ಅನ್ಯಾಯ ಮಾಡಿದ ಪಾಕಿಗಳಿಗೆ ಪ್ರತೀಕಾರ ತೀರಿಸಲು ಸಜ್ಜಾಗಿ ನಿಂತಿತ್ತು. ಅದೇ ರೀತಿ ಭಾರತ ಆಪರೇಷನ್ ಸಿಂಧೂರ್ ಮೂಲಕ ಮೇ 6-7ರಂದು ಪಾಕಿಸ್ತಾನದಲ್ಲಿದ್ದ 9 ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿ ಬರೋಬ್ಬರಿ 100ಕ್ಕೂ ಹೆಚ್ಚು ಉಗ್ರರನ್ನು ಸಂಹಾರ ಮಾಡಿತ್ತು. ಆನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಉದ್ವಿಗ್ನತೆ ಶುರುವಾಗಿತ್ತು. ಅಲ್ಲದೆ ಪಾಕಿಸ್ತಾನ ಭಾರತವನ್ನು ಟಾರ್ಗೆಟ್ ಮಾಡಿ ಡ್ರೋನ್, ಕ್ಷಿಪಣಿ ಮೂಲಕ ದಾಳಿಗೆ ಯತ್ನಿಸಿದ್ರೆ ಭಾರತ ಅವೆಲ್ಲವನ್ನೂ ಪುಡಿಪುಡಿ ಮಾಡಿತ್ತು. ಆ ಅವಮಾನ ಪಾಕಿಸ್ತಾನ ಇನ್ನೂ ಮರ್ತಿಲ್ಲ. ಭಾರತ ಕೊಟ್ಟಂತಹ ಮರ್ಮಾಘಾತಕ್ಕೆ ಪಾಕ್ ತತ್ತರಿಸಿ ಹೋಗಿತ್ತು. ಅವರ ಏರ್ ಡಿಫೆನ್ಸ್ ಕೆಲಸ ಮಾಡಲಿಲ್ಲ. ಅವರು ಲಾಂಚ್ ಮಾಡಿದಂತಹ ಯಾವುದೇ ಮಿಸೈಲ್ ಭಾರತದ ಗಡಿಗೂ ಪ್ರವೇಶ ಮಾಡೋಕೆ ಬಿಡದಂತೆ ನಮ್ಮ ಏರ್ ಡಿಫೆನ್ಸ್ ತಡೆದ್ವು. ಈಗ ಎಲ್ಒಸಿ ಬಳಿ ಡ್ರೋನ್ ಹಾರಾಟ ನಡೆಸುವ ಮೂಲಕ ಪಾಕಿಸ್ತಾನ ಮತ್ತೆ ಭಾರತವನ್ನು ಕೇಣುಕ್ತಾ ಇದೆ. ಸ್ನೇಹಿತರೆ, ಈ ಸಲ ಏನಾದ್ರೂ ಪಾಕಿಸ್ತಾನ ಬಾಲ ಬಿಚ್ಚಿದ್ರೆ ಬಾಲ ಹಾಗೂ ತಲೆ ಎರಡನ್ನೂ ತೆಗಿತೀವಿ ಅಂತ ಭಾರತೀಯ ಸೇನೆ ಹೇಳ್ತಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಮೊನ್ನೆ ವೆಸ್ಟರ್ನ್ ಫ್ರಂಟ್ನಲ್ಲಿ ಅಂದ್ರೆ ಪಾಕ್ ಜೊತೆ ಯುದ್ಧ ಮಾಡೋ ಸಾಧ್ಯತೆಗಳು ತುಂಬಾ ಹೆಚ್ಚು ಅಂತ ವೆಸ್ಟರ್ನ್ ಕಮಾಂಡ್ನ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಮನೋಜ್ ಕುಮಾರ್ ಕಟಿಯಾರ್ ಹೇಳಿದ್ದಾರೆ. ದಿಲ್ಲಿಯಲ್ಲಿ ವೆಸ್ಟರ್ನ್ ಕಮಾಂಡ್ನ ಇಮೇಟ್ನಲ್ಲಿ ಮಾತನಾಡಿದ ಕಟಿಯಾರ್, ವೆಸ್ಟರ್ನ್ ಫ್ರಂಟ್ನಲ್ಲಿ ಯುದ್ಧ ಸಾಧ್ಯತೆ ತುಂಬಾ ಹೆಚ್ಚಿದೆ. ನಾವು ಸುಮ್ಮನೆ ಕೂರೋಕಾಗಲ್ಲ. ಯಾವುದೇ ಕ್ಷಣದಲ್ಲಿ ಯುದ್ಧ ಎದುರಾಗಬಹುದು. ಪರಿಸ್ಥಿತಿ ಯಾವಾಗ ಬೇಕಾದರೂ ಬದಲಾಗಬಹುದು. ಅದಕ್ಕೆ ನಮ್ಮ ಸೈನಿಕರು ರೆಡಿಯಾಗಿರಬೇಕು ಅಂದಿದ್ದಾರೆ. ನಾವೇನೇ ಮಾಡಿದ್ರೂ ಪಾಕ್ ಜೊತೆಗಿನ ನಮ್ಮ ಸಂಬಂಧಗಳು ಫ್ರೆಂಡ್ಲಿ ಆಗ್ತಿಲ್ಲ. ಕಳೆದ ವರ್ಷ ಪಹಲ್ಗಾಮ್ ಉಗ್ರದಾಳಿ ಪಿತೂರಿ ಕೂಡ ನಡೀತು ಅಂತ ಕಟಿಯಾರ್ ಹೇಳಿದ್ದಾರೆ. ಅಲ್ಲದೆ ಮುಂದೆ ಪಾಕ್ ಜೊತೆ ನಡೆಯೋ ಯುದ್ಧ ಸೀಮಿತವಾಗಿರಬಾರದು ಅಂದಿದ್ದಾರೆ. ಈ ಮೂಲಕ ಪಾಕ್ ಜೊತೆಗಿನ ಪಶ್ಚಿಮದ ಗಡೀಲಿ ಸದ್ಯ ಶಾಂತಿ ಇಲ್ಲ. ಯಾವಾಗ ಬೇಕಾದರೂ ಯುದ್ಧ ನಡಿಬಹುದು ಅಂತ ಸೇನೆ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ಮತ್ತೊಮ್ಮೆ ಪೆಹಲ್ಗಾಮ್ನಂತಹ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಬಹುದು. ಆ ರೀತಿಯಾಗಿ ಉಗ್ರರು ಆಕ್ಟಿವ್ ಆಗಿದ್ದಾರೆ ಅನ್ನುವ ಬಗ್ಗೆ ಭಾರತದ ಇಂಟೆಲಿಜೆನ್ಸ್ಗೆ ಮಾಹಿತಿ ಇದೆ. ಹೀಗಾಗಿ ಭಾರತೀಯ ಸೇನೆ ಎಷ್ಟು ಎಚ್ಚರದಲ್ಲಿದೆ ಅಂತಂದ್ರೆ, ಸಾಮಾನ್ಯವಾಗಿ ಜಮ್ಮು ಕಾಶ್ಮೀರದಲ್ಲಿ ಈ ಚಳಿಗಾಲದಲ್ಲಿ ನಮ್ಮ ಸೇನೆಯ ಆಕ್ಟಿವಿಟೀಸ್ ಬಹಳ ಕಡಿಮೆ ಇರ್ತಾ ಇತ್ತು. ಇನ್ನೂ ಹೇಳಬೇಕು ಅಂತಂದ್ರೆ, ಜಮ್ಮು ಕಾಶ್ಮೀರದಲ್ಲಿ ಚಿಲೈ ಕಲಾನ್ ಅಂತ ಈ ಸಮಯವನ್ನ ಕರೀತಾರೆ. ಅಂದ್ರೆ ಡಿಸೆಂಬರ್ ಮಧ್ಯಭಾಗದಿಂದ ಸಾಮಾನ್ಯವಾಗಿ ಜನವರಿ ಅಂತ್ಯದವರೆಗೂ ಕೂಡ ಈ ಅವಧಿಯಲ್ಲಿ ಅತ್ಯಂತ ಚಳಿ ಇರುತ್ತೆ. ಅಲ್ಲಿ ವಾಸ ಮಾಡೋದೇ ಕಷ್ಟ. ಇಡೀ ಪ್ರದೇಶವನ್ನ ಹಿಮ ಆವರಿಸಿಬಿಟ್ಟಿರುತ್ತೆ. ಈ ಸಂದರ್ಭದಲ್ಲಿ ಆ ಇಡೀ ಭಾಗದಲ್ಲಿ ಉಗ್ರರ ಆಕ್ಟಿವಿಟೀಸ್ ಬಹಳ ಕಡಿಮೆ ಇರ್ತಾ ಇತ್ತು. ಯಾಕೆಂದ್ರೆ ಈ ಚಳಿಯಲ್ಲಿ ಅಲ್ಲಿ ಕಾರ್ಯನಿರ್ವಹಿಸುವಂಥದ್ದು ಬಹಳ ಕಷ್ಟ. ಹೀಗಾಗಿ ನಮ್ಮ ಸೇನೆಯೂ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತಾ ಇತ್ತು. ಇಷ್ಟು ವರ್ಷಗಳ ಕಾಲವೂ ಕೂಡ ಸರಿಸುಮಾರು ಒಂದು 40 ದಿನಗಳ ಕಾಲ ಇದು. ಆದ್ರೆ ಈ ವರ್ಷ ನಮ್ಮ ಸೇನೆ ಈ ಸಮಯದಲ್ಲೂ ಕೂಡ ವಿಶ್ರಮಿಸಿಲ್ಲ. ಅಲ್ಲಿ ಆಂಟಿ ಟೆರರ್ ಆಪರೇಷನ್ ನಿರಂತರವಾಗಿ ನಡೀತಾ ಇದೆ. ಸ್ನೇಹಿತರೆ, ಈಗಾಗಲೇ ಭಾರತ ಆಪರೇಷನ್ ಸಿಂಧೂರದಲ್ಲಿ ನಾಶಪಡಿಸಿದ್ದಂತಹ ಎಲ್ಲಾ ಟೆರರ್ ಕ್ಯಾಂಪ್ ಆಕ್ಟಿವ್ ಆಗಿದ್ದಾವೆ ಅನ್ನೋ ಮಾಹಿತಿ ಇಂಟೆಲಿಜೆನ್ಸ್ಗೆ ಸಿಕ್ಕಿದೆ. ಅದಕ್ಕೆ ಅವರು ಕೂಡ ಪ್ಲಾನ್ನ ರೂಪಿಸ್ತಿದ್ದಾರೆ. ಸ್ನೇಹಿತರೆ, ಕಡೆಯದಾಗಿ ಒಂದು ಮಾತನ್ನ ಹೇಳ್ತೀನಿ. ಈ ಬಾರಿ ಏನಾದರೂ ಪಾಕಿಸ್ತಾನ ಹಾಗೂ ಭಾರತ ಪರಸ್ಪರ ಯುದ್ಧಕ್ಕೆ ನಿಂತ್ರೆ ಪಾಕಿಸ್ತಾನದ ವಿನಾಶ ಖಂಡಿತ. ಇದಾಗಿತ್ತು ಇವತ್ತಿನ ಪಾಕಿಸ್ತಾನದ ಡ್ರೋನ್ ಕುರಿತಾದಂತಹ ವಿಡಿಯೋ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೂ ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಷಯದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.